ಕೊಳ್ಳೇಗಾಲದಲ್ಲಿ ಇತ್ತೀಚೆಗೆ ಲಿಂಗಣಾಪುರ ಗ್ರಾಮದ ನಂದೀಶ್ ರವರ ಕುಟುಂಬಕ್ಕೆ ಕೊಳ್ಳೇಗಾಲದ ಹಾಲಿ ಶಾಸಕರಾದ ಎಆರ್ ಕೃಷ್ಣಮೂರ್ತಿರವರು ಮತ್ತು ಮಾಜಿ ಶಾಸಕರಾದ ಎಸ್ ಬಾಲರಾಜ್ರವರು ಭೇಟಿ ನೀಡಿ ಕುಟುಂಬದ ಪೋಷಕರಿಗೆ ಸಾಂತ್ವನವನ್ನ ನೀಡಿದರು. ಗ್ರಾಮದವರು ಮತ್ತು ಕುಟುಂಬದವರಿಗೆ ಮಾತನಾಡಿದ ಹಾಲಿ ಶಾಸಕರಾದ ಎಆರ್ ಕೃಷ್ಣಮೂರ್ತಿಯವರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಪ್ಪಿತಸ್ಥರು ಯಾರೇ ಆಗಿದ್ರೂ ಅವರಿಗೆ ಖಂಡಿತವಾಗಿಯೂ ಕಾನೂನಾತ್ಮಕ ಶಿಕ್ಷೆಯಾಗಲಿದೆ. ನಿಮಗಾಗಿರುವ ಈ ಅನ್ಯಾಯಕ್ಕೆ ನಾನು ನಿಮ್ಮಲ್ಲಿ ಕ್ಷಮೆಯಾಚಿಸುತ್ತೇನೆ. ಪೊಲೀಸ್ ಇಲಾಖೆಯಲ್ಲಿ ಆಗಿರುವ ಈ ಲೋಪ ನನ್ನ ಗಮನಕ್ಕೆ ತಿಳಿದಿಲ್ಲ. ಖಂಡಿತವಾಗಿಯೂ ನಾವು ನಿಮಗೆ 100ಕ್ಕೆ 100ರಷ್ಟು ನ್ಯಾಯ ಕೊಡಿಸುತ್ತೇವೆ ಎಂದು ತಿಳಿಸಿದರು. ಮಾಜಿ ಶಾಸಕರಾದ ಎಸ್ ಬಾಲರಾಜ್ರವರು ಮಾತನಾಡಿ, ಕೊಳ್ಳೇಗಾಲದಲ್ಲಿ ಹಿಂದೆಂದೂ ನಡೆಯದಂತಹ ಘಟನೆ ನಡೆದಿದೆ. ಕೊಳ್ಳೇಗಾಲದಲ್ಲಿ ಎಲ್ಲಾ ಸಮುದಾಯದವರು ಅಣ್ಣ ತಮ್ಮಂದಿರಂತೆ ಬಾಳ್ತಿದ್ದಾರೆ. ಆದರೆ ಈಗ ಜಾತಿಯ ಪ್ರಶ್ನೆ ಉದ್ಭವವಾಗಿದೆ. ಮಹದೇವಪ್ಪರವರ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದ ನಂದೀಶ್ ರವರ ಸಾವು ಬಹಳ ನೋವು ತಂದಿದೆ. ಏನೇ ಆದ್ರೂ ಕುಟುಂಬದ ಪರ, ನ್ಯಾಯದ ಪರ ನಾವಿದ್ದೇವೆ. ಈಗಾಗಲೇ ರೈಲ್ವೆ ಪೊಲೀಸ್ ಅಧಿಕಾರಿಗಳನ್ನ ತನಿಖೆ ಶುರು ಮಾಡಿದ್ದಾರೆ ಎಂಬ ವಿಷಯವನ್ನ ನಾವು ತಿಳಿದುಕೊಂಡಿದ್ದೇವೆ. ಆದರೆ ಇಲ್ಲಿನ ಪೊಲೀಸ್ ಅಧಿಕಾರಿಗಳು ಯಾಕೆ ನಿರ್ಲಕ್ಷ್ಯ ತೋರ್ತಿದ್ದಾರೆ ಎಂಬುದು ಗೊತ್ತಿಲ್ಲ. ಈ ಪ್ರಕರಣ ತನಿಖೆ ಸರಿಯಾದ ರೀತಿಯಲ್ಲಿ ಆಗಿ ನ್ಯಾಯ ಸಿಕ್ಕಿಲ್ಲವೆಂದ್ರೆ ಮುಂದೆ ಉಗ್ರವಾದ ಹೋರಾಟದ ಪರಿಣಾಮವನ್ನ ಪೊಲೀಸ್ ಅಧಿಕಾರಿಗಳು ಎದುರಿಸಲಿದ್ದಾರೆ. ಅದಕ್ಕೆ ಅವಕಾಶ ಮಾಡಿಕೊಡಬೇಡಿ. ಶೀಘ್ರವೇ ತಪ್ಪಿತಸ್ಥರಿಗೆ ಶಿಕ್ಷೆ ನೀಡಿ ಎಂದು ಆಗ್ರಹಿಸಿದರು. ಕೊಳ್ಳೇಗಾಲ ಡಿವೈಎಸ್ಪಿ ಸೋಮೇಗೌಡ, ಸರ್ಕಲ್ ಇನ್ಸ್ಪೆಕ್ಟರ್ ಕೃಷ್ಣಪ್ಪ, ಗ್ರಾಮದ ಹಿರಿಯ ಮುಖಂಡರಾದ ಪರಶಿವಪ್ಪನವರು, ಮೃತನ ತಂದೆ ಮಹದೇವಪ್ಪ, ಕುಣಗಳ್ಳಿ ಕಾಂತರಾಜು, ನಗರಸಭಾ ಸದಸ್ಯರಾದ ಜಗದೀಶ್ ರವರು, ಮುಖಂಡರಾದ ರಮೇಶ್ ಮತ್ತು ಇನ್ನಿತರರು ಸಾಂತ್ವನದ ಸಂದರ್ಭದಲ್ಲಿ ಹಾಜರಿದ್ದು ಜನಪ್ರತಿನಿಧಿಗಳಿಗೆ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ನ್ಯಾಯ ಕೊಡಿಸಬೇಕು ಎಂದು ತಿಳಿಸಿದರು. ಏನಾದ್ರೂ ಒಂದು ಕ್ರಮ ತಗೊಳಕ್ಕಾದ್ರೂ ಈ ಕಡೆ ಕೇಳಿ. ನಿಮ್ಗೆ ಆಗಿಲ್ಲ ಅಂತ ಇಟ್ಕೊಳ್ಳಿ, ನಿಮ್ಮ ಮೇಲಾಧಿಕಾರಿಗಳು ಬಂದ ತಕ್ಷಣ ಅವ್ರಿಗೆ ಸ್ಪಾಟ್ ಅಲ್ಲಿ ನಿಮ್ ಕ್ರಮ ವಹಿಸಿ ಏನಾದ್ರು ಒಂದು ಜರುಗಿಸಿದ್ರೆ ಏನಾದ್ರು ಅವರು ಅದಕ್ಕೆ ತನಿಖೆ ಮಾಡೋದಕ್ಕೋಸ್ಕರನೇ ಇವ್ರು ಏನ್ ಕೊಟ್ಟಿದ್ದಾರೆ, ಕೊಟ್ಟಿದ್ದಾರೆ, ದೂರು ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ತನಿಖೆ ಮಾಡೋದಕ್ಕೆ ಅಂತ ನಾವು ತನಿಖೆ ಮಾಡೋದು. ಈಗ ನೋಡಿ, ಎಲ್ಲ ಪೊಲೀಸ್ ಕೇಸ್ಗಳಲ್ಲಿ ಒಂದ್ಸರಿ ತನಿಖೆಗೊಳಪಟ್ಟರೆ ನ್ಯಾಯ ಸಿಗೋದು ಅಷ್ಟರಲ್ಲೇ ಇದೆ. ಇವತ್ತಿನ ಜಾಗ ಖಾಲಿ ಮಾಡಿದ್ರೆ ನೀವು ಸಿಗಲ್ಲ, ಅಲ್ಲಿಂದ ಪ್ರಾರಂಭ ಆಗುತ್ತೆ. ಒಟ್ಟಾಗಿ ಇವತ್ತಿನ ದಿವಸ ತಪ್ಪಿಸ್ಕೊಂಡು ಕ್ರಮ ತಗೋಬೇಕು ಅಂತಕ್ಕಂಥದ್ದು ಎಲ್ಲರ ವಾದ ಇದೆ. ತನಿಖೆಯಿಂದಲೇ ಗೊತ್ತಾಗೋದು. ನಿರಪರಾಧಿಗಳನ್ನ ತಂದು ಅರೆಸ್ಟ್ ಮಾಡಿ ಅವರು ಶಿಕ್ಷೆಗೆ ಒಳಪಡಿಸೋಕ್ಕೆ ಸಾಧ್ಯ ಆಗಲ್ಲ. ಅದರಿಂದ ಯಾರು ಒಳಗಾಗಿದ್ದಾರೆ ಈ ಒಂದು ಘಟನೆಯಲ್ಲಿ ಅವರು ನಾವು ತನಿಖೆ ಮುಖಾಂತರ ಇದು ಮಾಡಿ ಆಮೇಲೆ ಕ್ರಮ ಕೈಗೊಳ್ತಕ್ಕಂಥದ್ದು ಒಂದು ಕಾರಣ. ಇಲ್ಲೇನು ಪ್ರಶ್ನೆ ಅಂತಂದರೆ, ಇಲ್ಲಿ ಅವರು 2 ತನಿಖೆಯಲ್ಲಿ ಅವ್ರು ಒಳಪಟ್ಟಿದ್ದಾರೆ. ಹಾಗಾಗಿ ಅವರು ಆ ವಿಚಾರದಲ್ಲಿ ಕಳಿಸ್ಕೊಂಡು ಅದು ಬೇಡ. ಈಗ ಅದು ಒಂದು 25 ದಿನ ಆಯಿತು. ಅದು 25 ದಿನ ಆಗಿದೆ. ಆ ಹೆಣ್ಮಗಳು ತೀರ್ಕೊಂಡಿದ್ದಾಳೆ. ಆ ತಪ್ಪಿಸ್ತರ ಕೈ ಸಿಗ್ತಾ ಇಲ್ಲ. ಎಲ್ಲ ಥರದ ತನಿಖೆ ಮಾಡ್ತಾ ಇದ್ದಾರೆ. ಅವನು ಭಾಳ ಬುದ್ಧಿವಂತ ಇರಬೇಕು. ಯಾವುದಕ್ಕೂ ಸಿಕ್ಕಿಲ್ಲ. ಅದು ಇವತ್ತಲ್ಲಿ ನಾಳೆ ಸಿಗಾಕೊಳ್ಳೇಬೇಕು. 1 ದಿನ 2 ದಿನ ತಪ್ಪಿಸ್ಕೋಬೋದು. ಈ ವಿಚಾರದಲ್ಲಿ ಏನಿದೆ, ನೀವು ಹೇಳ್ತಾ ಇರ್ತಕ್ಕಂಥದ್ದು ಸ್ಥಳೀಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ವಿಚಾರ. ಏನ್ ಗೊತ್ತಾ ಸರ್, ನಾವು ಕೇಳೋದೇನ್ ಗೊತ್ತಾ ಸರ್, ಒಬ್ರು ಬರ್ತಾರೆ ನೊಂದ್ಬಿಟ್ಟು ಬಂದಾಗ ನೀವೇನ್ ಹೇಳ್ಬೇಕು, ಸರ್ಕಾರ ಏನ್ ಹೇಳುತ್ತೆ, ನೊಂದವ್ರನ್ನ ಸೀನಿಯರ್ ಸಿಟಿಸನ್ ಬಂದ್ರೆ ಕೂರಿಸ್ಬಿಟ್ಟು ನೀವು ಕಂಪ್ಲೇಂಟ್ ತಗೋಬೇಕು ಅಂತ ಹೇಳ್ತಾರೆ. ಕಾಫಿ ಟೀ ಸಹಿತ ತರಿಸ್ಕೊಡ್ಬೇಕು ಅಂತಾರೆ. ನಿಮ್ ಕಾಫಿ ಟೀ ಬೇಡ, ನಿಮ್ ಸೌಜನ್ಯ ಬೇಕು ಸರ್ ನಮ್ಗೆ. ಇದರಿಂದ ಬೇಕಾದಷ್ಟು ಕೆಟ್ಟ ಹೆಸರುಗಳು ಹೋಗ್ತಾ ಇದೆ ಕೊಳ್ಳೇಗಾಲದಲ್ಲಿ. ಡಿಪಾರ್ಟ್ಮೆಂಟ್ ಒಂಚೂರು ದಯವಿಟ್ಟು ಇವತ್ತು ಗ್ರಾಮಸ್ಥರು ಕೇಳ್ತಾ ಇರೋದು ಆಗೋಗಿದೆ ಇದು. ಬಟ್ ಆದ್ರೆ ಇದಕ್ಕೆ ನ್ಯಾಯ ಕೊಡಿಸಿ. ಇನ್ನು ಮುಂದಕ್ಕೆ ಯಾವುದೇ ಸಮುದಾಯಕ್ಕೂ ಆಗಬಾರ್ದು, ಎಲ್ಲ ಅನ್ಯೋನ್ಯವಾಗಿರ್ಬೇಕು ಅಂತ ಕೇಳ್ತಾ ಇದೀವಿ. ರೇಖಾ ಮಾಡಿದ ಕೇಸಲ್ಲಿ, ರೇಖಾ ಕೊಲೆ ಪ್ರಕರಣದಲ್ಲಿ ಎಲ್ಲಿ ಹೋದ ಬಣ್ಣ ನಂದೀಶ್ ಅವರು ಮೊನ್ನೆ ದಿವಸ ಅವರು ಅಮಾನವೀಯವಾಗಿ ಅವರು ಸಾವಿಗೀಡಾಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಿನ್ನೆ ಎಲ್ಲ ಅಧಿಕಾರಿಗಳ ವಿರುದ್ಧನೂ ಕೂಡ ಅವರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನುವಂಥ ಹೋರಾಟನೂ ಕೂಡ ನಿನ್ನೆ ನಡೆದಿದೆ. ಇದರ ಹಿಂದೆ ಅನೇಕ ಗುಮಾನಿಗಳು ಮತ್ತು ಸಂಶಯಗಳು ವ್ಯಕ್ತ ಆಗ್ತದೆ. ಈ ಒಂದು ಸಾವು ಅದರ ಹಿಂದೆ ಏನೇನಿದೆ ಅಂತಕ್ಕಂಥದ್ದು ಕೂಲಂಕುಷವಾಗಿ ತನಿಖೆ ಆಗಬೇಕಾಗಿದೆ.
ಈಗಾಗಲೇ ರೈಲ್ವೆ ಪೊಲೀಸರು ಇದ್ರ ಬಗ್ಗೆ ತನಿಖೆ ಕೈಗೊಂಡಿದ್ದಾರೆ ಮತ್ತು ಅದಕ್ಕೆ ಪೂರಕವಾದಂಥ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಆ ಮಾಹಿತಿಯನ್ನು ಕೂಡ ನಾವು ತಿಳ್ಕೊಂಡಿದ್ದೀವಿ. ಅದಲ್ಲದೆ ಇಲ್ಲಿರ್ತಕ್ಕಂಥ ಆಡಳಿತದಲ್ಲಿರ್ತಕ್ಕಂಥ ಅಧಿಕಾರಿಗಳ ಲ್ಯಾಪ್ಸಸ್ ಕೂಡ ಇದೆ ಅದರಲ್ಲಿ. ಅವರು ಸರಿಯಾದಂಥ ಕ್ರಮ ತಗೊಂಡಿದ್ದರೆ ಇಂಥ ಒಂದು ಘಟನೆ ಇಲ್ಲಿ ಸಂಭವಿಸ್ತಾ ಇರಲಿಲ್ಲ. ಅವರು ಇದಕ್ಕೆ ನೇರ ಕೂಡ ಹೊಣೆ ಆಗ್ತಾರೆ. ಕಾರಣ ಏನಂತಂದರೆ ಸುಲಭವಾಗಿ ಬಗೆಹರಿಯುವಂಥ ಸಮಸ್ಯೆಯನ್ನು ಅಥವಾ ಸರಿ ಮಾಡೋಕ್ಕಾಗುವಂಥ ಅವಕಾಶವನ್ನು ನಮ್ಮ ಚಾಮರಾಜನಗರ ಜಿಲ್ಲೆಯ ಇಲ್ಲಿಯ ಅಧಿಕಾರಿಗಳು ಕಳ್ಕೊಂಡಿದ್ದಾರೆ. ಇದು ಯಾರ ಮೇಲೆ ಕ್ರಮ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ತತ್ಕ್ಷಣ ತಪ್ಪಿತಸ್ಥರ ಮೇಲೆ ಕ್ರಮ ಜರುಗಿಸಬೇಕು. ಯಾವ ಅಧಿಕಾರಿಗಳಾಗಲಿ ಅವ್ರು ಯಾರೂ ಕೂಡ ತಲೆ ತಪ್ಪಿಸ್ಕೊಂಡು ಹೋಗೋಂಗಿಲ್ಲ. ಕೂಡಲೇ ಅವ್ರ ಮೇಲೆ ಕ್ರಮ ಕೂಡ ಆಗಬೇಕು. ನಮ್ಮ ಕೊಳ್ಳೇಗಾಲ ಕ್ಷೇತ್ರದಲ್ಲಿ ಒಂದು ಶಾಂತಿಯುತವಾಗಿ ಎಲ್ಲ ಕೂಡ ಸಹಬಾಳ್ವೆಯಿಂದ ಬದುಕ್ತಾ ಇದ್ದಾರೆ. ಎಲ್ಲ ಜನಾಂಗಗಳು ಯಾವುದೇ ವೈಷಮ್ಯಗಳಿಲ್ಲದೆ, ಜಾತಿ ವೈಷಮ್ಯಗಳಿಲ್ಲದೆ ಅನ್ಯೋನ್ಯತೆಯಿಂದ ಅಣ್ಣ ತಮ್ಮನವ್ರ ಥರ ಬದುಕ್ತಾ ಇದ್ದಾರೆ. ಇದೊಂದು ಜಾತಿಯ ವಿಷ ಬೀಜ ಬಿತ್ತೋದ್ರ ಜೊತೆಗೆ ಇದರ ಹಿಂದೆ ಅನೇಕ ಕಾಣದ ಕೈವಾಡ ಕೂಡ ಇರೋದ್ರಿಂದ ಇಂಥ ಒಂದು ದುರ್ಘಟನೆ ಸಂಭವಿಸಿದೆ. ಈಗ ನೊಂದಿರ್ತಕ್ಕಂಥ ಮಾದೇವಪ್ಪನವರ ಕುಟುಂಬ ಇರೋರು ಒಬ್ಬನೇ ಮಗ, ತಾಯಿಗೆ ಅನಾರೋಗ್ಯ, ತಂದೆಗೆ ವಯಸ್ಸಾಗಿ ಕೆಲಸ ಮಾಡೋಕ್ಕಾಗದಿರೋಂಥ ಪರಿಸ್ಥಿತಿ, ಜೀವನಕ್ಕೆ ಆಧಾರ ಸ್ತಂಭ. ಇಂಥ ಒಬ್ಬ ಮಗನನ್ನು ಕಳ್ಕೊಂಡಂಥವ್ರಿಗೆ ಅವ್ರ ಜೀವನ ಮುಂದೇನು ಅಂತ ಕತ್ತಲು ಕಾಣಿಸುತ್ತೆ. ಅದರಲ್ಲಿ ಹೋರಾಟ ಮಾಡೋಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಹೇಳ್ತಾರೆ ಇದಾಗೋದ್ರಿಂದ ತಡೆ ಹಿಡಿತೀವಿ ಅಂತಾರೆ. ಖಂಡಿತ ಇದಲ್ಲ. ಯಾಕೆಂದರೆ ನೋವಿನಲ್ಲಿರ್ತಕ್ಕಂಥವ್ರಿಗೆ ಆ ಸಂದರ್ಭದಲ್ಲಿ ಅವ್ರಿಗೆ ಸಾಂತ್ವನ ಹೇಳೋದು ಒಂದು ಕಡೆ ಆದರೆ ಅದು ಸರಿಪಡಿಸೋ ದೃಷ್ಟಿಯಿಂದ ಆಗಬೇಕಾಗಿದೆ. ಹೀಗಾಗಿ ಪೊಲೀಸ್ ಅಧಿಕಾರಿಗಳು 48 ಗಂಟೆಗಳ ಕಾಲದಲ್ಲಿ ಇದ್ರ ಬಗ್ಗೆ ಕ್ರಮ ವಹಿಸ್ತೀವಿ ಅಂತ ಹೇಳಿದ್ದಾರೆ. ತತ್ಕ್ಷಣ ಕ್ರಮ ವಹಿಸಬೇಕು. ಕ್ರಮ ವಹಿಸಿ ತಪ್ಪಿತಸ್ಥರ ಮೇಲೆ ಕ್ರಮ ಆಗದೇ ಇದ್ದರೆ 2 ದಿವಸದ ನಂತರ ಬೇರೆ ರೂಪದ ಹೋರಾಟಗಳು ಪ್ರಾರಂಭ ಆಗ್ತದೆ. ಇದು ಈ ಕ್ಷೇತ್ರದ ಒಂದು ದೌರ್ಭಾಗ್ಯ. ಯಾಕೆಂದರೆ ಇಲ್ಲಿಯ ಅಧಿಕಾರಿಗಳಿಗೆ ಹಿಡಿತ ಇಲ್ಲದೆ ಇರತಕ್ಕಂಥದ್ದು ಇದು ನೋವಿನ ಸಂಗತಿ. ಇಂಥ ಘಟನೆಗಳು, ಅದರಲ್ಲಿ ವಿಶೇಷವಾಗಿ ಇತ್ತೀಚೆಗೆ ಪ್ರತಿಯೊಂದು ಸ್ಟೇಷನ್ಗೆ ಹೋಗೋರಿಗೆ ಜಾತಿ ಹೆಸರು ಹೇಳಬೇಕಾದ ಪರಿಸ್ಥಿತಿ ಬಂದಿರತಕ್ಕಂಥದ್ದು ನಮ್ಮ ಕ್ಷೇತ್ರದಲ್ಲಿ ತಲೆ ತಗ್ಗಿಸುವಂಥ ಒಂದು ವ್ಯವಸ್ಥೆ ಆಗ್ತಾಯಿದೆ. ಅದು ಹಾಕ್ಕೊಡ್ದು ಅನ್ನೋಂಥ ಎಚ್ಚರಿಕೆಯನ್ನು ಕೂಡ ನಾನು ಹೇಳ್ತೇನೆ.